ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಏನೋ ದೀಪದ ಆರತಿಗಳಾಗ್ಬೋದು ಅಥವಾ ಯಾವ್ದೋ ಒಂದು ಚಿಕ್ಕ ಓಲೆ 1 ಗ್ರಾಮ್ 2 ಗ್ರಾಮ್ ಇರ್ತಕ್ಕಂಥ ಓಲೆನ ಮಾರಿ ಇವತ್ತು ಮತ್ತೆ ನಿಮ್ಗಳ ಸಹಾಯದಿಂದ ಏನು ನೀವು ಕೊಟ್ಟಿರ್ತಕ್ಕಂಥ ಒಂದು ಇಷ್ಟು ದಿವಸದಿಂದ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತೆ ನೀವು ಕೊಟ್ಟಿರ್ತಕ್ಕಂತಹ ಸಹಾಯದಿಂದ ಇವತ್ತು ಈ ಮನೆನ ಈ ಮಟ್ಟಕ್ಕೆ ತಂದಿದ್ದಾರೆ. ಬಿಟ್ಟು ಅಟ್ಲೀಸ್ಟ್ ಒಂದು MLA ಫಂಡ್ ಇಂದ ಆಗ್ಬೋದು, MP ಫಂಡ್ ಇಂದ ಆಗ್ಬೋದು, ಏನು ಎಮರ್ಜೆನ್ಸಿ ಫಂಡಿಂಗ್ ಇರುತ್ತಲ್ಲ, ನೀವು ಒಂದಷ್ಟು ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದಯವಿಟ್ಟು ಮಾಡಿ ಈ ಹಿರಿ ಮುದಿ ಜೀವಕ್ಕೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಕೋಲಾರದ ಒಂದು ಹಳ್ಳಿನಲ್ಲಿ ಒಂದು ಮುದಿ ಜೀವ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಏನಪ್ಪಾ ಅಂತಂದ್ರೆ, ನೀವು ಇಷ್ಟರವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀರಾ. ಇವತ್ತೇನು ಈ ಮನೆ ಇಷ್ಟು ಮಾತ್ರ ನಿಂತ್ಕೊಳ್ಳೋದಕ್ಕೆ ನೀವು ಅದರಲ್ಲಿ ಎಸ್ಪೆಷಲಿ ನೀವು ತುಂಬಾ ಕಾರಣಕರ್ತರು. ಹಾಗೇನೆ ನೋಡ್ಬೋದು, ಪಾಪ ಯಾರೋ ಒಬ್ರು ಇದು ಬಾಗ್ಲುಗಳನ್ನ ದಾನ ಮಾಡಿರ್ತಾರೆ ನೋಡಿ. ಈ ಬಾಗ್ಲುಗಳು ದಾನ ಮಾಡಿದ್ದಾರೆ. ಒಂದಷ್ಟು ಏನೋ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಟ್ಕೊಂಡಿದ್ದಾರೆ ಅಜ್ಜಿ. ಏನೋ ಇಷ್ಟರವರೆಗೂ ಬೆಳೆಸ್ಕೊಂಡ್ ಬಂದಂತ ನೀವು ಇನ್ನು ಮುಂದೆ ಸ್ವಲ್ಪನೇ ಬಾಕಿ ಇರೋದು ನೋಡಿ. ವೈರಿಂಗ್ ಎಲ್ಲ ಒಂದು ಅರ್ಧಂಬರ್ಧ ವೈರಿಂಗ್ ಆಗಿದೆ. ಮತ್ತೆ ಪೇಂಟ್ರ್ ಪಾಪ ಅವ್ರದೇ ಆದಂತ ಅವ್ರ ಕೈಲಾದಂತ ಒಂದು ಸಹಾಯ ಮಾಡಿ ಇವತ್ತು ಪೇಂಟ್ ಮಾಡ್ಕೊಡ್ತಿದ್ದಾರೆ ಒಬ್ರು. ಸೊ ಹಾಗೇನೆ ನಿಮ್ ಕೈಲಾದಂತ ಸಹಾಯ ಒಂದು 100 ರೂಪಾಯಿ ಆಗ್ಬೋದು, 50 ರೂಪಾಯಿ ಆಗ್ಬೋದು, 500 ರೂಪಾಯಿ ಆಗ್ಬೋದು, 1000 ರೂಪಾಯಿ ಆಗ್ಬೋದು, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೇಕಾಗಿ ಕೋಲಾರದ ಜನತೆನಲ್ಲಿ ನಾನು ಕೇಳ್ಕೊಳ್ತಾ ಇರೋದೇನಂದ್ರೆ, ಎಸ್ಪೆಷಲಿ ಕೋಲಾರ ನಿಮ್ಗೆ ಹತ್ರ ಇದೆ. ಕೋಲಾರ ಪಕ್ಕದಲ್ಲಿ ಇರ್ತಕ್ಕಂಥ ಕಳ್ಳಿಪುರ, ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಳ್ಳಿಪುರದಲ್ಲಿ ಒಂದು ಮುದಿ ಜೀವ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ದಯವಿಟ್ಟು ನಿಮ್ ಕೈಲಾದಂತ ಸಹಾಯ ಮಾಡಿದ್ರೆ ಇವತ್ತು ಅವ್ರಿಗೆ ಒಂದು ಸೂರಿನ ವ್ಯವಸ್ಥೆ ಆಗ್ತದೆ. ಇವತ್ತು ಅವರು ಒಂದು ಮಳೆ ಬಂದಾಗ, ಬಿಸಿಲು ಬಂದಾಗ ಮನೆಯಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ಸಾವಿರಾರು ಜನಕ್ಕೆ ಒಂದು ಚಿಕ್ಕದಾಗಿ ಹೋಟ್ಲ್ ಇತ್ತು ಬೆಂಗಳೂರಲ್ಲಿ ಅಜ್ಜಿಗೆ. ಸಾವಿರಾರು ಜನಕ್ಕೆ ಊಟ ಆಗದಂತ ವ್ಯಕ್ತಿ ಇವತ್ತು ಆ ಅಜ್ಜಿಗೆನೆ ಇವತ್ತು ಮನೆ ನಿರ್ಮಾಣ ಮಾಡ್ಕೊಳಕ್ಕೆ ಆಗದೆ ತನ್ನ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಏನೋ ದೀಪದ ಆರತಿಗಳಾಗ್ಬೋದು ಅಥವಾ ಯಾವ್ದೋ ಒಂದು ಚಿಕ್ಕ ಓಲೆ 1 ಗ್ರಾಮ್ 2 ಗ್ರಾಮ್ ಇರ್ತಕ್ಕಂಥ ಓಲೆನ ಮಾರಿ ಇವತ್ತು ಮತ್ತೆ ನಿಮ್ಗಳ ಸಹಾಯದಿಂದ ಏನು ನೀವು ಕೊಟ್ಟಿರ್ತಕ್ಕಂಥ ಒಂದು ಇಷ್ಟು ದಿವಸದಿಂದ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತೆ ನೀವು ಕೊಟ್ಟಿರ್ತಕ್ಕಂತಹ ಸಹಾಯದಿಂದ ಇವತ್ತು ಈ ಮನೆನ ಈ ಮಟ್ಟಕ್ಕೆ ತಂದಿದ್ದಾರೆ. ದಯವಿಟ್ಟು ಇನ್ನು ಮುಂದೇನು ಇವ್ರಿಗೆ ಹಿರಿ ಜೀವಕ್ಕೆ ದಯವಿಟ್ಟು ನಿಮ್ ಕೈಲಾದಂತ ಒಂದು ಸಹಾಯ ಎಷ್ಟಾದ್ರೂ ಆಗ್ಬೋದು, ಇಷ್ಟೇ ಅಂತೇನಿಲ್ಲ. ಕೋಲಾರದಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಳ್ಳಿಪುರದಲ್ಲಿ ಈ ಅಜ್ಜಿ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಬಂದು ಅಜ್ಜಿಗೆ ನಿಮ್ ಕೈಲಾದಂತ ಸಹಾಯ ಮಾಡಿ ಆ ಮನೇನ ಕಂಪ್ಲೀಟ್ ಮಾಡ್ಕೊಂಡು ಏನೋ ಒಂದಷ್ಟು ಪೂಜೆ ಮಾಡ್ಕೊಂಡು ಇವತ್ತು ಮನೆಗೆ ಸೇರ್ಕೊಳ್ತಾರೆ. ಅಜ್ಜಿ ಇನ್ನೇನೇನ್ ಪೆಂಡಿಂಗ್ ಐತೆ ಕೆಲಸ ಇಲ್ಲಿ? ಈ ಬಾತ್ರೂಮ್ ಒಂದು ಬಾತ್ರೂಮ್ ಪೈಂಟ್ ಹೊಡೆಯೋದು, ಇದು ಪ್ಲಾಸ್ಟಿಂಗ್ ಮಾಡಬೇಕು, ಮಾಡೋದು. ಓಕೆ. ಈ ನೆಲದಾಗ ಸ್ವಲ್ಪ ಸಿಮೆಂಟ್ ಕಲ್ಲುಗಳು ಹಾಕೊಡೋದು. ಓಕೆ. ನೋಡಿ, ಈಗ ಸ್ಯಾಂಡ್ ಇದೆ, ಸ್ವಲ್ಪ ಯಾರೋ ಸಿಮೆಂಟ್ ಕೊಡ್ಸೋರು ಕೊಡ್ಸ್ಬೋದು, ಇಲ್ಲ ಅಥವಾ ಪೇಂಟ್ ಕೊಡ್ಸೋರು ಕೊಡ್ಸ್ಬೋದು, ಅಥವಾ ಎಲೆಕ್ಟ್ರಿಕಲ್ ಐಟಮ್ ಕೊಡ್ಸೋರು ಕೊಡ್ಸ್ಬೋದು, ಅಥವಾ ನಮ್ ಕೈಲಿ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ನೀವು ಒಂದು ದಿವಸ ಬಂದು ಕೆಲಸ ಮಾಡಿ ಕೊಡ್ಬೋದು. ಏನು ಗಾರೆ ಮೇಸ್ತ್ರಿ ಇದ್ರೆ ಬಂದು ಒಂಚೂರು ಕೆಲಸ ಮಾಡ್ಕೊಡ್ಬೋದು, ಪೇಂಟ್ರ್ ಇದ್ರೆ ಬಂದು ಒಂಚೂರು ಕೆಲಸ ಮಾಡ್ಕೊಡ್ಬೋದು, ಎಲೆಕ್ಟ್ರಿಷಿಯನ್ ಇದ್ರೆ ಒಂಚೂರು ಕೆಲಸ ಮಾಡ್ಕೊಡ್ಬೋದು. ಈ ರೀತಿ ನಿಮ್ದೇ ಆದಂತಹ ಸಹಾಯ ಒಂದು ದಿವಸ ಬಂದು ಅವ್ರ ಜೊತೆ ನಿಂತು ಅವ್ರಿಗೇನೋ ಒಂದು ಬೆನ್ನೆಲುಬಾಗಿ ನಿಲ್ರಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇವತ್ತು ನಮ್ಮ ತಾಯಿ, ನಿಮ್ಮ ಅಜ್ಜಿ ಯಾರಾದ್ರೂ ಇದ್ರೂ ನಾವು ಒಂದು ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಅಜ್ಜಿನೋ ನಮ್ಮ ತಾತನೋ ನಮ್ಮ ಇವರು ಏನೋ ಅಮ್ಮನೋ ಅನ್ಕೊಂಡು ನಿಮ್ ಕೈಲಾದಂತ ಒಂದು ಸಹಾಯನ ದಯವಿಟ್ಟು ಮರೀದೆ. ಏನು ಕಳ್ಳಿಪುರದಲ್ಲಿ ಇರ್ತಕ್ಕಂಥ ಒಂದು ಮುದಿ ಜೀವ ನಿಮ್ಗಾಗಿ ಕಾಯ್ತಾ ಇದೆ. ಸೊ ಆ ಒಂದು ಹಿರಿ ಜೀವಕ್ಕೆ ನಿಮ್ ಕೈಲಾದಂತ ಒಂದು ಸಹಾಯ ಮಾಡ್ಬೇಕಾಗಿ ಈ ವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಹಾಗೇನೆ ಮನೇಲಿ ಏನೇನ್ ಕೆಲಸ ನಡೆದಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಬಾಗಿಲುಗಳು ಒಬ್ರು ಕೊಟ್ಟಿದ್ದಾರೆ ದಾನ. ಹಾಗೇನೆ ಮನೆಯಲ್ಲಿ ಒಂದು ಚಿಕ್ಕದಾಗಿ ಕಿಚನ್ ಮಾಡ್ಕೊಂಡಿದ್ದಾರೆ ಅಜ್ಜಿ. ಕಿಚನ್ ಮಾಡ್ಕೊಂಡು ಫುಲ್ ನೋಡಿ, ಇದೊಂದು ಚಿಕ್ಕದಾಗಿ ಕಿಚನ್ ಆದ್ಮೇಲೆ ನೋಡಿ ಇದೊಂದು ಹಾಲ್ ತರ ಮಾಡ್ಕೊಂಡಿದ್ದಾರೆ. ಹಾಗೇನೆ ನಮ್ಮ ಪೇಂಟ್ರನ್ನ ಇದ್ದಾರೆ. ಪೇಂಟ್ರನ್ನ ಏನ್ ಅವ್ರ ಕೈಲಾದಂತ ಅವ್ರು ಒಂದೊಂದು ಸಹಾಯ ಮಾಡಿ ಇವತ್ತು ಒಂದು ಒಳ್ಳೆ ಮೂರ್ತಿನ ಕೆತ್ತನೆ ಮಾಡಿ ಕೊಡ್ತಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ, ಅಣ್ಣ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಇವತ್ತು ಅಜ್ಜಿ ಯಾವ ಒಂದು ಮಟ್ಟದಲ್ಲಿದ್ದಾರೆ ನಿಮ್ಗೂ ಗೊತ್ತು. ನಿಮ್ ಕೈಲಾದಂತ ಏನೋ ಒಂದು ಸಹಾಯ ಮಾಡ್ತಾ ಇದ್ರೆ. ಹಾಗೇನೆ ನಾವು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಅವ್ರ ಕೈಲಾಗಿದ್ದು ಏನೋ ಒಂದು ಸಹಾಯ ಮಾಡ್ಲಿ ಅಂತ. ಪಾಪ ನಿಮ್ ಕೈಲಿ ನೀವು ಇಲ್ಲಿಗೆ ಬಂದು ಅಜ್ಜಿ ಪರಿಸ್ಥಿತಿ ನೋಡಿ ನಿಮ್ ಕೈಲಾದಂತ ಒಂದು ಸಹಾಯ ಮಾಡ್ಬೇಕು. ಆ ಒಂದು ಹಿರಿ ಜೀವಕ್ಕೆ ನಿಮ್ಮ ಒಂದು ಇದನ್ನ ಕಾಯ್ತಾ ಇದೆ ಹಿರಿ ಜೀವ. ದಯವಿಟ್ಟು ಬಂದು ಅವ್ರಿಗೆ ಏನೋ ಒಂದು ನಿಮ್ ಕೈಲಾದಂತ, ನೀವು ಏನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದು ಕೊಡಿಸಿ ಅಥವಾ ಒಂದಿನ ಕೆಲಸ ಮಾಡ್ಕೊಡಿ. ದಯವಿಟ್ಟು ಕೋಲಾರದಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಜನತೆನಲ್ಲಿ ಕೇಳೋದೇನಂದ್ರೆ, ಈ ಮುದಿ ಜೀವಕ್ಕೆ ಏನಾದ್ರೂ ಒಂದು ನಿಮ್ ಕೈಲಿ ಆದಂತ ಒಂದು ಹೆಲ್ಪ್ ಮಾಡಿ. ಎಲ್ಲರೂ ಒಂದು ಕಳ್ಳಿಪುರದ ಗ್ರಾಮಸ್ಥರು ಎಲ್ಲ ಸೇರಿ
ಪಾಪ ಅಜ್ಜಿಗೆ ಹೆಲ್ಪ್ ಮಾಡಿ ಯೂಟ್ಯೂಬಲ್ಲಿ ಒಂದು ಮಾಹಿತಿ ಕೇಳಿ ನಾನು ಸ್ವಲ್ಪ ನನ್ನ ಕೈಯಲ್ಲಾದರೂ ಸಹಾಯ ಮಾಡಿ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿ ಇಡೀ ಜೀವನ ಕಾಪಾಡ್ಕೊಳ್ಳೋದು. ಥ್ಯಾಂಕ್ ಯು.